ಹಾಯ್ ಗಾಯ್ಸ್, ಬನ್ನಿ ಕೈಮಾ ಗೊಜ್ಜು ಮಾಡೋಣ. ಕೈಮಾ ಗೊಜ್ಜಿಗೆ ಒಂದು ಅರ್ಧ ಕೆಜಿ ಚಿಕನ್ ಕೈಮಾ, ಒಂದು 3 ಈರುಳ್ಳಿ, 1 ಟೊಮ್ಯಾಟೊ, 2 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 3 ಹಸಿಮೆಣಸಿನ್ಕಾಯಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಆಲೂಗಡ್ಡೆನ ತೊಗೊಂಡಿದ್ದೀನಿ. ಅಡುಗೆ ಮಾಡೋದಕ್ಕೆ ಕೋಕೋನಟ್ ಆಯಿಲ್ ಬಳಸ್ತಾ ఇದ್ದೀನಿ. అద్యాకంದ್ರೆ జిమ్లోనేమో డీటాక్స్ ఈడికొచ్చి అనేది రీటాక్స్. కోకోనట్ ఆయిల్ వాడాల మమ్మీ. కోకోనట్ ఆయిల్ క్రేజీ యాంటీఫంగల్ ఇంకా బ్యాక్టీరియల్ ప్రాపర్టీస్ ఉంటాయి. ಸೊ ಎಣ್ಣೆ ಕಾದ್ಮೇಲೆ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅಡುಗೆ ಮಾಡೋದೇನು ಬ್ರಹ್ಮವಿದ್ಯೆಯಲ್ಲ, ತುಂಬ ಈಸಿಯಾಗಿ ಕಲ್ತ್ಕೊಳ್ಬೋದು. ಸೊ ಫ್ರೈ ಆಗೋದು ನೋಡ್ತಾ ಇದ್ದೀರಲ್ಲ, ಆ ಕಲರಿಂದ ಈ ಕಲರ್ ಬಂದಮೇಲೆ ಒಂದಿಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋದು ಮತ್ತು ಫ್ರೈ ಮಾಡ್ಕೊಳ್ಳೋದು ಇಷ್ಟೇ. ಕುಕ್ಕಿಂಗು ಅನ್ನೋದು ತುಂಬಾ ಈಸಿ. ಅದು ನಿಮಗೆ ಇಂಟ್ರೆಸ್ಟ್ ಇರಬೇಕು, ಸ್ವಲ್ಪ ಪೇಷನ್ಸ್ ಇರಬೇಕು. ಇವೆರಡಿದ್ರೆ ನಿಮ್ಮಂತಹ ಮಾಸ್ಟರ್ ಶೆಫ್ ಬೇರೆ ಯಾರೂ ಇಲ್ಲ. ಟೊಮ್ಯಾಟೊ ಮತ್ತು ಹಸಿಮೆಣಸಿಕಾಯಿ ಹಾಕಬೇಕಾದ್ರೆ ಕ್ಯಾಮ್ರಾ ಆನ್ ಮಾಡೋದೇ ಮರ್ತೋಗಿತ್ತು. ಸೊ ಒಬ್ಬರೇ ಕುಕ್ಕಿಂಗ್ ಮಾಡ್ತಾ ಒಬ್ಬರೇ ಶೂಟ್ ಮಾಡ್ತಾ ಇದ್ದರೆ ಇದೇ ತಲೆನೋವು. ಇರಲಿ ಬಿಡಿ, ನೀವು ಬೇರೆಯವರಾ, ನೀವು ನಮ್ಮ ಮನೆಯವರೇ ತಾನೇ, ಅಡ್ಜಸ್ಟ್ ಮಾಡ್ಕೋತೀರಾ. ಸೊ ಟೊಮ್ಯಾಟೊ ಹಸಿಮೆಣಸಿಕಾಯಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸೊ ವೀಕ್ಷಕರೇ, ನಾನ್ ವೆಜ್ ಅಡುಗೆಯಲ್ಲಿ ಸ್ವಲ್ಪ ಎಣ್ಣೆ ಜಾಸ್ತಿ ತೊಗೊಳುತ್ತೆ, ಮತ್ತು ನಾನ್ ವೆಜ್ ಇದೆಯಲ್ಲ, ವಾರದಲ್ಲಿ 1 ದಿನ 2 ದಿನ ತಿಂದರೆ ಸಾಕಾಗುತ್ತೆ. ಇಲ್ಲಿ ನಾನು 2 ಚಮಚ ಖಾರದ ಪುಡಿ ಹಾಕೋತಾ ಇದ್ದೀನಿ. ನಮ್ಮ ಮನೇಲಿ ಖಾರದ ಪುಡಿಗೆ ಧನಿಯಾ ಮತ್ತು ಜೀರಿಗೆ ಎರಡನ್ನೂ ಹಾಕಿ ರುಬ್ಸ್ಕೊಂಡು ಬಂದಿರ್ತೀವಿ. ಸೊ 1 ಚಮಚ ಇಲ್ಲಿ ಗರಂ ಮಸಾಲ ತೊಗೋತಾ ಇದ್ದೀನಿ. ಇದು ಮನೇಲಿ ಮಾಡಿರೋ ಗರಂ ಮಸಾಲ. ಸೊ ಇದಕ್ಕೆ ಉಪ್ಪೇನೂ ಸೇರಿಸಿಲ್ಲ. ಆದರೆ ನೀವು ಪ್ಯಾಕೆಟ್ ತರ್ತೀರಾ ಅಂದರೆ ಅದರಲ್ಲಿ ಸ್ವಲ್ಪ ಮಟ್ಟಿಗೆ ಉಪ್ಪನ್ನು ಸೇರಿಸಿರ್ತಾರೆ, ಪ್ರಿಸರ್ವೇಷನ್ ಥರ, ಬೇಗ ಹಾಳಾಗದೇ ಇರಲಿ ಅಂತ. ಸೊ ನೀವು ಟೇಸ್ಟ್ ನೋಡಿ ಅದಕ್ಕೆ ಬೇಕಾದಷ್ಟು ಉಪ್ಪನ್ನ ಆಮೇಲೆ ಅಡುಗೆಯಲ್ಲಿ ಬ್ಯಾಲೆನ್ಸ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆಯೇ ನನಗೆ ಊರಿಂದ ಅಕ್ಕ ಕೊಟ್ಟು ಕಳಿಸಿದ್ರು, ಅದಕ್ಕೆ ಉಪ್ಪು ಹಾಕಿಲ್ಲ. ಬಟ್ ನೀವು ತರ್ತೀರಾ ಅಂದರೆ ಅದರಲ್ಲಿ ಉಪ್ಪು ಖಂಡಿತವಾಗೂ ಇರುತ್ತೆ. ಸೊ ಉಪ್ಪನ್ನ ನೋಡಿ ಹಾಕ್ಕೊಡಿ. ಇನ್ನು ಅರಿಶಿನ, ಸ್ವಲ್ಪ ಅರಿಶಿನ ಹಾಕಿದ್ದೀನಿ. ಅರಿಶಿನ ನಮ್ಮ ಮನೆಯದು, ಮನೆಯಲ್ಲೇ ಮಾಡಿದ್ದು, ಹೌದು. ಊರಲ್ಲಿ ಚಿಕ್ಕದಾಗಿ ಅಮ್ಮ ಅರಿಶಿನದ ಗಿಡ ಹಾಕಿದ್ರು. ಸುಮಾರು ಒಂದು 3-4 kg ಆಗೋಷ್ಟು ಅರಿಶಿನ ಅದರಲ್ಲೇ ಬಂದಿತ್ತು. ದೊಡ್ಡಮ್ಮ ಅದನ್ನೆಲ್ಲ ಕೊಚ್ಚಿ ಪುಡಿ ಮಾಡಿಸ್ಕೊಂಬಂದಿಟ್ಟಿದ್ರು. ಸೊ ಮನೆ ಅರಿಶಿನ ಹಾಕಿದ್ದಕ್ಕೆ ಕಲರ್ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಇಲ್ಲಿ ಕೈಮನ ತೊಳೆದಿಟ್ಕೊಂಡಿದ್ದೀನಿ. ಕೈಮ ತರುವಾಗ ತಂದರೆ ನೀಟಾಗಿ ತೊಳ್ಕೊಬೇಕು. ಕಾರಣ ಉಡ್ಮೇಲೆ ಚೆನ್ನಾಗಿ ಅವರು ಚಾಪ್ ಥರ ಮಾಡ್ತಾರಲ್ಲ, ಅದರಿಂದ ಕಟ್ಟಿಗೆ ಪೀಸ್ಗಳಿರೋ ಚಾನ್ಸಸ್ ಇರುತ್ತೆ. ನೀಟಾಗಿ ವಾಶ್ ಮಾಡ್ಕೊಬೇಕು. ಮಟನ್ ಕೈಮ ತೊಗೊಂಬನ್ನಿ, ಚಿಕನ್ ಕೈಮ ತೊಗೊಂಬನ್ನಿ, ಈ ಜಾಗೃತಿ ವಹಿಸಲೇಬೇಕು. ಸ್ವಲ್ಪ ಮಟ್ಟಿನ ಟೈಮ್ ತೊಗೊಳುತ್ತೆ ಕ್ಲೀನಿಂಗಲ್ಲಿ. ಸೊ ಇಲ್ಲಿ ನಾನು ಅರ್ಧ kg ಚಿಕನ್ ಕೈಮಾನ ಯೂಸ್ ಮಾಡ್ತಾ ಇದ್ದೀನಿ. ಇದು ಬೇಸಿಕ್ ಕುಕ್ಕಿಂಗ್ ಅಪ್ಪ, ತುಂಬ ಹೈ ಎಂಡ್ ಕುಕ್ಕಿಂಗ್ ಏನಲ್ಲ. ಬ್ಯಾಚುಲರ್ ಆದರೂ ನೀಟಾಗಿ ಮನೆಯಲ್ಲೇ ಮಾಡ್ಕೊಳ್ಬೋದು. ಸೊ ಚಿಕನ್ ಕೈಮಾ ಮಾಡೋದ್ರಲ್ಲಿ ಇನ್ನೊಂದೇನು ಅಡ್ವಾಂಟೇಜ್ ಅಂದರೆ ಕುಕ್ಕಿಂಗ್ ಟೈಮ್ ತುಂಬ ಕಡಿಮೆ ಸಾಕಾಗುತ್ತೆ. ಗೊತ್ತಾಗಲ್ಲ, ಚಿಕನ್ ಬೆಂತೋ ಇಲ್ಲ ಅಂತ ಗೊತ್ತಾಗಲ್ಲ ಅನ್ನುವಂತಹ ಬಿಗಿನರ್ಸ್ಗೆ ಕೈಮಾದಲ್ಲಿ ಅಡುಗೆಗಳನ್ನು ಟ್ರೈ ಮಾಡಿದ್ರೆ ಈಸಿಯಾಗಿ ಉಪ್ಪು ಹುಳಿ ಖಾರದ್ದು ಒಂದು ಹದ ಬರೋಕ್ಕೆ ಶುರು ಆದಮೇಲೆ ನೀವು ಫುಲ್ ಚಿಕನ್ನಲ್ಲಿ ಮಾಡ್ಬೋದು. ಇದರಲ್ಲಿ ನೀವು ಚಿಕನ್ ಕೈಮಾದಲ್ಲಿ ಪರೋಟ, ಸಮೋಸ ಏನು ಬೇಕಾದರೂ ಮಾಡ್ಬೋದು. ಸೊ ನಾನು ಹೇಳ್ತೀನಿ, ಚಿಕನ್ ಇಷ್ಟ ನಿಮಗೆ ಅಂದರೆ ಒಂದು ಅರ್ಧ kg 1/4 kg ಚಿಕನ್ ಕೈಮಾ ತಂದ್ಕೊಂಡು 1-2 ರೆಸಿಪಿಗಳನ್ನು ಮಾಡಿ ನೋಡಿ. ಆಗ ಕುಕ್ಕಿಂಗಲ್ಲಿ ತುಂಬ ಟೆನ್ಷನ್ ತೊಗೊಬೇಕಿಲ್ಲ. ಬೆಂತೋ ಇಲ್ವೋ, ಬೋನ್ ಅಂಟ್ಕೊಂಡಿದೆಯಾ, ಬೋನಿಗೆ ಬಿಟ್ಟಿದೆಯಾ ಮಾಂಸ, ಇದೆಲ್ಲ ಗೊತ್ತಾಗಲ್ಲ. ಸೊ ಬೆಟರ್ ಗೋ ವಿತ್ ಕೈಮಾ ಫಾರ್ ಬಿಗಿನರ್ಸ್. ಸೊ ಆಗಲೇ ಏನು ಮಸಾಲೆ ಹುರ್ಕೊಂಡಿದ್ದೆ ಅದರಲ್ಲಿ ಕೈಮಾ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಸೊ ಈ ಥರ ಎಗ್ ಬುರ್ಜಿ ಮಾಡಬೇಕಾದ್ರೆ ಬಿಡಿ ಬಿಡಿ ಆಗುತ್ತಲ್ಲ, ಅದೇ ಥರ ಇದು ಬಿಡಿ ಬಿಡಿ ಆಗ್ತಾ ಇದೆ. ಬಟ್ ಇನ್ನೊಂದು ಸ್ವಲ್ಪ ಜಾಸ್ತಿ ಕುಕ್ ಆಗಲಿ ಅಂತ ಅಂದರೆ ನಾನೇನು ಮಾಡ್ತಾಯಿದ್ದೀನಿ ಅಂದರೆ ಇದಕ್ಕೆ ಇವಾಗ ಆಲೂಗಡ್ಡೆ ಹಾಕಿಬಿಟ್ಟು ಮತ್ತೊಂದು ಸ್ವಲ್ಪ ಹೊತ್ತು ಬೇಯಿಸ್ತೀನಿ. ಇಲ್ಲಿ ನೀರು ಹಾಕಬೇಕಲ್ವಾ. ಸಾಕಷ್ಟು ಜನ ಏನು ಮಾಡ್ತೀರಾ ಅಂದರೆ ತಣ್ಣೀರೇ ಯೂಸ್ ಮಾಡ್ತೀರಾ. ನಾನು ಹೇಳೋದು ಒಂದು ಸ್ವಲ್ಪ ನೀರನ್ನು ಕಾಸ್ಕೊಂಬಿಡಿ. ಕಾದ ನೀರನ್ನು ನೀವು ಅಡುಗೆಗೆ ಯೂಸ್ ಮಾಡಿದ್ರೆ ಅದರ ಟೆಂಪ್ರೇಚರಲ್ಲಿ ಇನ್ಸ್ಟಂಟಾಗಿ ಟೆಂಪ್ರೇಚರ್ ಡೌನ್ ಆಗೋದಿಲ್ಲ. ಅಡುಗೆ ರುಚಿಯಲ್ಲಿ ಯಾವುದೇ ವ್ಯತ್ಯಾಸ ಆಗೋದಿಲ್ಲ. ನೀವು ಇನ್ಸ್ಟಂಟಾಗಿ ಟೆಂಪ್ರೇಚರ್ ಡೌನ್ ಮಾಡಿದ್ರೆ ಮತ್ತೆ ಬಿಸಿಯಾಗೋಷ್ಟು ಟೈಮಲ್ಲಿ ಹೋಳು ಕಾಳು ಎಲ್ಲ ಇದೆಲ್ಲ ಅದು ತುಂಬ ಟೈಮ್ ತೊಗೊಳ್ತೀನಿ. ನೀವು ರೋಸ್ಟ್ ಮಾಡಿದ್ದೆಲ್ಲ ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ. ಸೊ ಬೆಟರ್ ಸ್ವಲ್ಪ 1 ಗ್ಲಾಸ್ ನೀರನ್ನ ಬಿಸಿ ಮಾಡ್ಕೊಳ್ಳಿ. ಸೊ ಏನು ಒಂದು ಆಲೂಗಡ್ಡೆ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಕೈಮಾ ಆಲೂಗಡ್ಡೆ ಹಾಕದೇನೂ ಗೊಜ್ಜು ಮಾಡ್ಬೋದು. ಬಟ್ ಇದು ರೆಸ್ಟೋರೆಂಟ್, ನಾನೊಂದ್ಸರಿ ಯಾವುದೋ ಒಂದು ರೆಸ್ಟೋರೆಂಟ್ಗೆ ಹೋಗಿದ್ದೆ, ಅಲ್ಲಿ ಇದನ್ನು ತಿಂದಿದ್ದೆ. ಆ್ಯಂಡ್ ದಿಸ್ ಈಸ್ ದ ರಿಯಲಿ ಟಾಪ್ ಕ್ಲಾಸ್ ರೆಸಿಪಿ ಅಂತ ಹೇಳ್ಬೋದು. ಆಲೂಗಡ್ಡೆನೂ ಕೂಡ ಚಿಕನ್ ಥರನೇ ಫ್ಲೇವರ್ ಕೊಡುತ್ತೆ, ಸಖತ್ತಾಗಿರುತ್ತೆ. ಸಾಕಷ್ಟು ಅಡುಗೆಗಳಲ್ಲಿ ಆಲೂಗಡ್ಡೆಯನ್ನು ನಾನ್ ವೆಜ್ ಜೊತೆ ಮಿಕ್ಸ್ ಮಾಡ್ತಾರೆ, ಎಸ್ಪೆಷಲಿ ಬೆಂಗಾಲಿ ಕ್ವಿಸಿನ್. ಪಶ್ಚಿಮ ಬಂಗಾಳದ ಜನ ಹೆಚ್ಚಾಗಿ ಎಲ್ಲದರಲ್ಲೂ ಆಲೂಗಡ್ಡೆಯನ್ನು ಬಳಸ್ತಾರೆ. ಅವರು ತಿಂಗಳಿಗೆ 10 kg ಅಕ್ಕಿ ತಿಂದರೆ ಒಂದು 5 kg ಆಲೂಗಡ್ಡೆ ತಿಂತಾರೆ ಅನ್ಬೋದು. ಅಷ್ಟು ಅವರಿಗೆ ಆಲೂಗಡ್ಡೆ ಅಂದರೆ ಇಷ್ಟ. ಫಿಶ್ ಇರ್ಬೋದು, ಚಿಕನ್ ಇರ್ಬೋದು, ಎಲ್ಲದರಲ್ಲೂ ಆಲೂಗಡ್ಡೆ ಹಾಕಿರ್ತಾರೆ.
ಬಟ್ ನಾವೆಲ್ಲದನ್ನೂ ಟ್ರೈ ಮಾಡಲ್ಲ. ನಮ್ಮ ಕ್ವಿಝಿನೇ ಬೇರೆ, ಅವ್ರ ಕ್ವಿಝಿನೇ ಬೇರೆ. ಬಟ್ ಈ ರೆಸಿಪಿಯಲ್ಲಿ ಆಲೂಗಡ್ಡೆ ತುಂಬಾ ಒಳ್ಳೆ ರುಚಿ ಕೊಡುತ್ತೆ. ಒಂದು ಸರಿ ಟ್ರೈ ಮಾಡಿ ನೋಡಿ. ನನಗಿಷ್ಟ ಆಗಿರೋ ಫ್ಲೇವರ್ ನಿಮಗೂ ಇಷ್ಟ ಆಯಿತಾ ಇಲ್ವಾ ಅನ್ನೋದನ್ನು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸೊ ನಾನಿಲ್ಲಿ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಸ್ನೇಹಿತರೆ, ಎಷ್ಟೋ ಜನರಿಗೆ ಅನಿಸುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅಂತ. ಬಿಗಿನರ್ಸ್ಗೆ ಹೇಳ್ತಾ ಇದ್ದೀನಿ, ರುಚಿಗೆ ತಕ್ಕಷ್ಟು ಅಂದರೆ ಎಷ್ಟು ಅಂತ ಗೊತ್ತಾಗಬೇಕಲ್ವ. ಸೊ ಇಲ್ಲಿ ನಾನು 1 ಟೀ ಸ್ಪೂನ್ಗಿಂತ ಸ್ವಲ್ಪ ಜಾಸ್ತಿ, 1.5 ಟೀ ಸ್ಪೂನ್ಗಿಂತ ಸ್ವಲ್ಪ ಕಡಿಮೆ, ಟೇಬಲ್ ಸ್ಪೂನಲ್ಲ ಟೀ ಸ್ಪೂನಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಸೊ ಚೆನ್ನಾಗಿ ಉಪ್ಪು ಹಾಕಿ ಚೆನ್ನಾಗಿ ತಿರ್ಸ್ಬಿಟ್ಟು ಆಲೂಗಡ್ಡೆನೂ ಬೇಯಬೇಕು, ಚಿಕನು ಇನ್ನೊಂದು ಸ್ವಲ್ಪ ಬೇಯಬೇಕು. ಸೊ ಸ್ವಲ್ಪ ಹೊತ್ತು ಮುಚ್ಚಿಟ್ಬಿಡೋಣ. ರಾಜ್ಯದಲ್ಲಿ ಎಲ್ಲ ಕಡೆ ಭಾರಿ ಮಳೆ ಬರ್ತಾ ಇದ್ದರೆ ನಮ್ಮ ಬೆಂಗಳೂರಲ್ಲಿ ತುಂತುರು ಮಳೆ ಬರ್ತಿದೆ. ಸೊ ನಾನೊಂದು 200 ಗ್ರಾಮ್ ಆಗುವಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಅರ್ಧ ಚಮಚದಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಏನಕ್ಕೆ ಅಂದರೆ ಗೊಜ್ಜಿಗೆ ಚಿಕನ್ ಕೈಮಾ ಗೊಜ್ಜು ಏನಿದೆ ಅದಕ್ಕೆ ಚಪಾತಿ ಬ್ರಿಲಿಯಂಟ್ ಕಾಂಬಿನೇಷನ್. ನಿಮ್ಮಲ್ಲಿ ಬಹಳಷ್ಟು ಜನ ರೆಸ್ಟೋರೆಂಟ್ಗಳಲ್ಲಿ ಸಿಪಿ ಪರೋಟ ತಿಂದಿರ್ತೀರ, ಶಿಲಾಂಗ್ ಪರೋಟ ಏನೋ ಅಂತಾರಲ್ವ, ಅದೆಷ್ಟು ಸಾಫ್ಟಾಗಿರುತ್ತೆ ಅಲ್ಲ. ನಿಮ್ಮ ಚಪಾತಿನೂ ಅಷ್ಟೇ ಸಾಫ್ಟಾಗಿ ಬರಬೇಕಾ? ಹಾಗಾದರೆ ನೀವಿವಾಗ ಈ ಹಿಟ್ಟಿಗೆ 1-2 ಸ್ಪೂನು ಮೊಸರನ್ನ ಮಿಕ್ಸ್ ಮಾಡ್ಕೊಳ್ಬೇಕು. ಮೊಸರಿಂದ ಇದರಲ್ಲಿ ತುಂಬಾ ಸಾಫ್ಟ್ ಟೆಕ್ಸ್ಚರ್ ಬರುತ್ತೆ ಮತ್ತು ಲಾಂಗ್ ಟರ್ಮ್ವರೆಗೂ ನೀವು ಬೆಳಿಗ್ಗೆ ಮಾಡಿ ಚಪಾತಿಯನ್ನು ಡಬ್ಬಿ ಕಟ್ಕೊಂಡು ಹೋದರೂ ಕೂಡ ಮಧ್ಯಾಹ್ನದವರೆಗೂ ಫ್ರೆಶ್ ಆಗಿ ಸಾಫ್ಟಾಗಿ ಇರುತ್ತೆ. ಆಗಲೇ ಹೇಳಿದ್ನಲ್ಲ, ಸಿಪಿ ಪರೋಟ ಹಾಗೆ ಇರುತ್ತೆ. ಈ ಹಿಟ್ಟು ಆ ಹಿಟ್ಟು ಅಂತಿಲ್ಲ, ನೀವು ಚಪಾತಿ ಕಲಿಸ್ಕೊಳ್ಳಿ ಅಥವಾ ಹೋಳಿಗೆ ಕಲಿಸ್ಕೊಳ್ಳಿ, ಯಾವುದಕ್ಕೆ ಕಲಿಸ್ಕೊಳ್ಳಿ, ನೀರನ್ನು ನೋಡ್ಕೊಂಡು ಹಾಕ್ಕೊಳ್ಬೇಕು. ಒಂದೇ ಸರಿ ರಾಶಿ ನೀರು ಹಾಕ್ಕೊಂಡ್ರೆ ಚಪಾತಿ ಹಿಟ್ಟು ಮೆತ್ತಗಾಗ್ಬಿಡುತ್ತೆ. ನೀವು ಬಿಗಿನರ್ಸ್ ಆದ್ರಂತೂ ಲಟ್ಸೋದು ತುಂಬಾ ಕಷ್ಟ ಆಗಿಬಿಡುತ್ತೆ. ಸೊ ನೀರನ್ನು ಸ್ವಲ್ಪ ನೋಡ್ಕೊಂಡು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಬೇಕು. ಕಲಸಿ ಒಂದು ಸ್ವಲ್ಪ ಹೊತ್ತು ಸ್ವಲ್ಪ ಮೇಲ್ಗಡೆಯಿಂದ ಎಣ್ಣೆ ಹಚ್ಚಿಬಿಟ್ಟು ಇಡಬೇಕು. ಸೊ ಸ್ವಲ್ಪ ಹೊತ್ತು ನಮ್ಮ ಗೋಧಿ ಹಿಟ್ಟಿಗೆ ರೆಸ್ಟ್ ಕೊಡೋಣ. ಇಲ್ಲಿ ಗೊಜ್ಜಿನ ಕತೆ ಏನಾಯಿತು ಅಂತ ನೋಡೋಣ. ಆಲೂಗಡ್ಡೆ ಬೆಂದಿದೆ ಅಂದರೆ ಅದರೊಟ್ಟಿಗೆ ಚಿಕನ್ ಕೂಡ ಸಫಿಷಿಯೆಂಟಾಗಿ ಬೆಂದಿದೆ ಅಂತ ಅರ್ಥ. ಮೇಲ್ಗಡೆಯಿಂದ ಕೊತ್ತಂಬರಿ ಸೊಪ್ಪು ಹಾಕಿಬಿಡೋಣ. ಸೊ ಅಡುಗೆಯಲ್ಲಿ ಮಸಾಲೆಯನ್ನು ಸ್ವಲ್ಪ ಕಡಿಮೆ ಬಳಸಬೇಕು. ಮನೆಯಲ್ಲಿ ಮಾಡಿರುವ ಮಸಾಲೆ ಆದರೆ ಓಕೆ. ಹೊರಗಡೆಯಿಂದ ತರ್ತೀರಾ ಅಂದರೆ ಅದರಲ್ಲಿ ತುಂಬ ದಿನಗಳಿಂದ ಇಟ್ಟಿದ್ದಾರಾ, ಎಕ್ಸ್ಪೈರಿ ಡೇಟ್ಗಳನ್ನು ಚೆಕ್ ಮಾಡ್ಕೊಳ್ಬೇಕು. ಇವೆಲ್ಲ ಎಸ್ಪೆಷಲಿ ನನ್ನ ಕುಕ್ಕಿಂಗ್ ಇರೋದು ಬಿಗಿನರ್ಸ್ಗಾಗಿ. ಸೊ ಇವೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನೀವು ಒಬ್ಬರೋ ಇಬ್ಬರೋ ಬ್ಯಾಚುಲರ್ಸ್ ಇರ್ತೀರ, ಒಂದು ಚಿಕನ್ ಮಸಾಲ ಪೌಡ್ರು, ಗರಂ ಮಸಾಲ ಪೌಡ್ರು ತಂದು ವಾರಗಟ್ಟಲೆ ತಿಂಗಳಗಟ್ಟಲೆ ಕಟ್ ಮಾಡಿ ಇಟ್ಟಿರ್ತೀರ. ಸೊ ಅದಕ್ಕೆ ಹೇಳ್ತಿದ್ದೀನಿ, ದಯವಿಟ್ಟು ಅದನ್ನು ನೋಡ್ಕೊಳ್ಳಿ. ಸೊ ಮೇಲ್ಗಡೆಯಿಂದ ನಾನು ಒಂದು ಅರ್ಧ ಭಾಗದಲ್ಲಿ ಅರ್ಧ ಭಾಗ ನಿಂಬೆಹಣ್ಣನ್ನು ಹಿಂಡ್ತಾ ಇದ್ದೀನಿ. ನೀವು ನಿಂಬೆಹಣ್ಣು ಹಾಕುವಾಗ ಬೆಂಕಿಯನ್ನು ಸ್ವಲ್ಪ ಲೋ ಫ್ಲೇಮ್ ಮಾಡ್ಕೊಳ್ಳಿ. ಏನೂ ಆಗಲ್ಲ. ಕೆಲವೊಂದು ಸರಿ ಏನಾಗುತ್ತೆ ಅಂದರೆ ನಿಂಬೆಹಣ್ಣು 1-2 ದಿನದ ಮೊದಲೇ ಕಟ್ ಮಾಡಿ ನೀವು ಫ್ರಿಜ್ಜಲ್ಲಿ ಇಟ್ಟಿದ್ರೆ ಕಹಿ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದ್ರ ಬದಲು ಫ್ರೆಶ್ ಆಗಿ ಬಳಸಿ. ಒಂದು ವೇಳೆ ಇಲ್ಲ ಇರೋದೇ ಅದು ಅಂತಾದರೆ ಆಫ್ ಮಾಡಿದ್ಮೇಲೆ ಅದನ್ನು ರಸನ ಬೇರೆ ತಟ್ಟೆಯಲ್ಲಿ ಹಿಂಡಿ ಸ್ವಲ್ಪ ಟೇಸ್ಟ್ ನೋಡಿ, ಕಹಿಯಾಗಿದ್ದರೆ ಬೇಡ, ಇಲ್ಲ ಅಂದರೆ ಚೆನ್ನಾಗಿದ್ದರೆ ಅದನ್ನು ಯೂಸ್ ಮಾಡ್ಬೋದು. ಸೊ ಇನ್ನು ಗೋಧಿ ಹಿಟ್ಟು ನೋಡಿ, ಒಂದು 5 ನಿಮಿಷ ರೆಸ್ಟ್ ಕೊಟ್ಟಿದ್ದಕ್ಕೆ ಎಷ್ಟು ಮೆತ್ತಗಾಯಿತು ಅಂತ. ಸೊ ಅದಕ್ಕೆ ಹೇಳಿದ್ದು, ಇಂಟ್ರೆಸ್ಟ್ ಜೊತೆ ಪೇಷನ್ಸು ಬೇಕು ಅಂತ. ತಕ್ಷಣ ಹಿಟ್ಟು ಕಲಸಿ ತಕ್ಷಣ ಮಾಡಿದರೆ ಚಪಾತಿ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಚಪಾತಿ ಅಂತಲ್ಲ, ಯಾವುದೇ ಅಡುಗೆ ಆದರೂ ಅಷ್ಟೇ, ನೀವು ಹೋಳಿಗೆ ಯಾವುದನ್ನೇ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಕೊಡಬೇಕು ಹಿಟ್ಟಿಗೆ. ನೋಡಿ ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ. ಸೊ ಇಲ್ಲಿ ನಾನು ಚಪಾತಿಯನ್ನು ರೌಂಡ್ ಚಪಾತಿ ಅಲ್ಲ, ಟ್ರಯಾಂಗಲ್ ಚಪಾತಿಯನ್ನು ಮಾಡೋದನ್ನು ಹೇಳ್ತಾ ಇದ್ದೀನಿ. ಎಲ್ರಿಗೂ ಬರುತ್ತೆ, ಬಟ್ ಹೇಳಿದ್ನಲ್ಲ ಬಿಗಿನರ್ಸ್ಗಾಗಿ ಕುಕ್ಕಿಂಗ್ ಇರೋದ್ರಿಂದ. ಸೊ ಇವಾಗ ಇದಿಷ್ಟರಲ್ಲಿ ಎಷ್ಟು ಉಂಡೆ ಆಗುತ್ತೆ ಅಂತ ನೋಡೋಣ. ಒಂದು ಹೆಚ್ಚೇನು ಬೇಕಾಗಿಲ್ಲ. ಅಮ್ಮ ಬೆಳಿಗ್ಗೆ ಒಂದು 12 ಗಂಟೆಗೆಲ್ಲ ರೈಸ್ ಮಾಡಿಟ್ಬಿಟ್ಟಿದ್ದಾರೆ. ಸೊ ಚಪಾತಿ ಎಷ್ಟಾಗುತ್ತೆ? ಸೊ ಒಂದು 1/4 kg ಹಿಟ್ಟಲ್ಲಿ ನಾನಿಲ್ಲಿ 8 ಚಪಾತಿಯನ್ನು ಮಾಡ್ತಾಯಿದ್ದೀನಿ. 25 ಪಾತ್ರೆ ಎಲ್ಲ ಮಾಡ್ಕೊಬೇಡಿ. 1 ಪಾತ್ರೆ 2 ಪಾತ್ರೆ ಇದ್ದರೆ ಅದನ್ನೇ ಮತ್ತೆ ಬಳಸಿ ಅಡುಗೆಯಲ್ಲಿ. ಕೊನೆಗೆ ತಿಕ್ಕಿದ್ರಾಯಿತು. ಯಾಕಂದರೆ ನಿಮ್ಮ ರೂಮಲ್ಲಿ ನಿಮಗೆ ಅಡುಗೆ ಮಾಡಿ ಬಡಿಸೋಕೆ ಯಾರೂ ಇಲ್ಲ ಅಂದರೆ ನೀವು ಮಾಡಿದ್ದನ್ನು ತೊಳೆಯೋಕ್ಕೂ ಕೂಡ ಅಲ್ಲಿ ಯಾರೂ ಇರೋದಿಲ್ಲ. ಸೊ ಆದಷ್ಟು ಕಡಿಮೆ ಪಾತ್ರೆಯನ್ನು ಬಳಸಿ. ಇಲ್ಲಿ ಗೋಧಿ ಹಿಟ್ಟು ನಾನು ಸುಮಾರು ಒಂದು 100 ಗ್ರಾಮ್ ಆಗುವಷ್ಟು ಗೋಧಿ ಹಿಟ್ಟನ್ನು ಲಟ್ಟಿಸ್ಕೊಳ್ಳೋಕ್ಕೆ ಅಂತ ಹುಡಿ ಹಿಟ್ಟನ್ನು ಅಂದರೆ ಒಣ ಹಿಟ್ಟನ್ನು ಇಟ್ಕೊಂಡಿದ್ದೀನಿ. ಸೊ ನಮ್ಮ ಮನೇಲಿ ಬೇಲನ್ ತುಂಬ ಅಂದರೆ ಲಟ್ಟಗೆ ಕೋಲು ತುಂಬ ಭಾರ ಇದೆ. ಸೊ ಈ ಥರ ಈಸಿಯಾಗಿ ಲಟ್ಟಿಸ್ಕೊಂಡ್ಬಿಟ್ಟು ಇವಾಗ ಇದ್ರ ಮೇಲೆ ಸ್ವಲ್ಪ ಎಣ್ಣೆಯನ್ನು
ಎಣ್ಣೆ ಹಚ್ಚೋದ್ರಿಂದ ಚಪಾತಿ ಪರೋಟ ಎಲ್ಲ ಪದ್ರ ಪದ್ರ ಆಗಿ ಬರುತ್ತೆ, ಅವೆರಡರ ಮಧ್ಯೆ ಅಂಟ್ಕೊಳ್ಳಲ್ಲ, ಒಂದು ಗ್ರೀಸ್ಡ್ ಒಂದು ಲೇಯರ್ ಕ್ರಿಯೇಟ್ ಆಗೋದ್ರಿಂದ ಅಂಟ್ಕೊಳ್ಳೋದಿಲ್ಲ. ಸೊ ಈ ಥರ ಫೋಲ್ಡ್ ಮಾಡಿ ಇನ್ನೊಂದು ಫೋಲ್ಡ್ ಮಾಡಿ ಟ್ರಯಾಂಗಲ್ ಆಯಿತು. ಸೊ ಒಂದು 2-3 ಚಪಾತಿ ಮಾಡೋದನ್ನು ಹೇಳ್ಕೊಡ್ತೀನಿ. 8 ಚಪಾತಿ ಮಾಡೋ ತನಕ ನೀವೇನು ಕಾಯೋದು ಬೇಡ. ಸೊ ಹೀಗೆ ನಾನು ಮನೇಲಿ ಏನು ಮಾಡ್ತೀನಿ ಅಂದರೆ 8, 9 ಎಷ್ಟೇ ಇರಲಿ ಈ ಥರ ಟ್ರಯಾಂಗಲ್ ಮಾಡಿ ಇಟ್ಬಿಟ್ಟು ಒಂದು ಪ್ಲೇಟ್ ಏನಾದರೂ ಮುಚ್ಚಿಟ್ಬಿಟ್ಟು ಆಮೇಲೆ ಒಟ್ಟಿಗೆ ಲಟ್ಟಿಸೋಕೆ ತವ ಇಟ್ಕೊಂಡ್ಬಿಟ್ಟು ಒಟ್ಟಿಗೆ ಟ್ರಯಾಂಗಲ್ ಲಟ್ಟಿಸ್ತೀನಿ. ಅದು ಬೇಗ ಆಗುತ್ತೆ. ಸೊ ಟ್ರಯಾಂಗಲ್ ಲಟ್ಟಿಸ್ಬೇಕಾದ್ರೂ ಅಷ್ಟೇ ಒಂದು ಚಿಕ್ಕ ಜಾಗೃತಿ ಬೇಕು, ಅದೇನು ಅಂತ ಹೇಳ್ತೀನಿ. ಸಾಕಷ್ಟು ಜನ ಈ ಟ್ರಯಾಂಗ್ಯುಲರ್ ಚಪಾತಿ ಮಾಡಬೇಕಾದ್ರೆ ಅಂಚಿನ ಭಾಗದಲ್ಲಿ ದಪ್ಪ ಉಳ್ಕೊಂಡ್ಬಿಡುತ್ತೆ. ಯಾಕೆ ಅಂದರೆ ನಾವು ಏನು ಒಂದು ಟ್ರಯಾಂಗಲ್ ಅಂತ ಅಂದರೆ ಅದರದ್ದು ಕೋನ್ ಆ್ಯಂಗಲ್ ಏನು ಕ್ರಿಯೇಟ್ ಆಗುತ್ತಲ್ಲ ಆ ಭಾಗದಲ್ಲಿ ಜಾಸ್ತಿ ಲಟ್ಟಿಸ್ಬೇಕು. ಯೂಶ್ವಲಿ ನಮ್ಮ ಲಟ್ಟಣಿಗೆ ಆ ಭಾಗದಲ್ಲಿ ಮಾತ್ರ ಮೂವ್ ಆಗಬೇಕು, ಏನು ಲೈನ್ಸ್ ಬರುತ್ತಲ್ಲ ಆ ಭಾಗದಲ್ಲಿ ಅಲ್ಲ. ಆ ಭಾಗದಲ್ಲಿ ನೀವು ಲಟ್ಟಿಸಿದ್ರೆ ಹಿಟ್ಟು ಕಾರ್ನರ್ಗೆ ಹೋಗಿ ಅಲ್ಲೇ ಉಳ್ಕೊಂಡ್ಬಿಡುತ್ತೆ. ಸೊ ಆ ಭಾಗ ದಪ್ಪ ಆಗುತ್ತೆ. ಸೊ ಹೀಗೆ ನೋಡಿ, ಇವಾಗ ತೋರಿಸ್ತೀನಿ ನಾನು ಹೇಗೆ ಅಂತ ಲಟ್ಟಿಸೋದು. ಸೊ ಇವಾಗ ಕಾರ್ನರ್ ನೋಡಿ, ಲಟ್ಟಣಿಗೆ ಕೋಲು ಆ ಕಾರ್ನರ್ ಭಾಗಕ್ಕೆ ಜಾಸ್ತಿ ತಗಲಬೇಕು, ಆ ಕಡೆ ಭಾರ ಜಾಸ್ತಿ ಬರಬೇಕು ಕಾರ್ನರ್ಗೆ. ಕಾರ್ನರ್ ನೀವು ಲಟ್ಟಿಸಿದ್ರೆ ಆವಾಗ ಚಪಾತಿ ಚೆನ್ನಾಗಿ ಬರುತ್ತೆ. ನೀವು ಸೈಡಲ್ಲಿ ಅದರದ್ದು ಏನು ಶೋಲ್ಡರ್ಸ್ ಇದೆ ಆ ಭಾಗ ನೀವೇನು ಅದನ್ನು ಲಟ್ಟಿಸ್ಬೇಕು ಅಂತೇನಿಲ್ಲ, ಅದು ಆಟೋಮೆಟಿಕ್ಲಿ ಸ್ಪ್ರೆಡ್ ಆಗುತ್ತೆ. ನೀವು ಕಾರ್ನರಲ್ಲಿ ಸ್ವಲ್ಪ ತಾಕತ್ತು ಹಾಕಿ ಮಾಡಿದ್ರೆ ಸಾಕು. ಸೊ ಎಷ್ಟು ಕ್ಯೂಟಾಗಿ ಬಂತಲ್ಲ ಚಪಾತಿ ಅನ್ನೋಕ್ಕಿಂತ ಇದು ಗೋಧಿ ಪರೋಟ ಅಂತ ಹೇಳ್ಬೋದು. ಯಾಕಂದರೆ ಮಲ್ಟಿ ಲೇಯರ್ ಇರುತ್ತೆ. ಚಪಾತಿ ಅಥವಾ ರೋಟಿ ಒಂದು ಸಿಂಗಲ್ ಅಥವಾ ಡಬಲ್ ಲೇಯರಲ್ಲಿ ಬಂದರೆ ಪುಲ್ಕ ಡಬಲ್ ಲೇಯರಲ್ಲಿ ಬರುತ್ತೆ, ಚಪಾತಿ ಸಿಂಗಲ್ ಲೇಯರಲ್ಲಿ ಬರುತ್ತೆ. ಇದು ಗೋಧಿ ಪರೋಟ ಅಂತ ಹೇಳ್ಬೋದು, ಮಲ್ಟಿ ಲೇಯರಲ್ಲಿ ಬರುತ್ತೆ. ನಮ್ಮ ಅಮ್ಮನ ಮನೆ ಬೇಸಿಕ್ ಸಿರ್ಸಿ ಆಯಿತಾ. ನಾನು ಈ ಸತಿ ಸಿರ್ಸಿ ಜಾತ್ರೆಗೆ ಹೋದಾಗ ಎಲ್ಲರೂ ಜಾತ್ರೆಯಲ್ಲಿ ಏನೇನೋ ಖರೀದಿ ಮಾಡಿದ್ರೆ ನಾನು ರೊಟ್ಟಿ ಹಂಚನ್ನು ಖರೀದಿ ಮಾಡ್ಕೊಂಡು ಬಂದಿದ್ದೆ. ಸುಮಾರು ವೇಟ್ ಇತ್ತಪ್ಪ, 1.5-2 kg ಇತ್ತು. ಅಲ್ಲಿಂದ ಇಲ್ಲಿ ತರಬೇಕಾದ್ರೆ ಗೊತ್ತಾಗಿತ್ತು ಅದು ಎಷ್ಟು ವೇಟು ಅಂತ. ಸೊ ಇದು ನೋಡಿ, ಇದೇ ರೊಟ್ಟಿ ಹಂಚು. ತಂದಾಗ ಅಮ್ಮ ಅಂದರು ಸ್ವಲ್ಪ ಕಾಸ್ಟ್ಲಿ ಆಯಿತು ಅಂತ. ಅವರು 600 ಅಂದರು, ನಾನು ಬಾರ್ಗೇನಿಂಗ್ ಮಾಡಿ 100 ರೂಪೀಸ್ ಬಾರ್ಗೇನಿಂಗ್ ಮಾಡಿ 500 ಕೊಟ್ಟು ತಂದೆ. ನಾನು ರೀಸೆಂಟಾಗಿ ರಿಫೈನ್ಡ್ ಆಯಿಲ್ಗೆ ಟಾಟಾ ಬಾಯ್ ಹೇಳಿಬಿಟ್ಟಿದ್ದೀನಿ ಮನೇಲಿ. ಒಂದೇ ಕೋಕೋನಟ್ ಆಯಿಲು, ಇಲ್ಲ ಅಂದರೆ ತುಪ್ಪ, ಎರಡರಲ್ಲೇ ಒಂದು. ತಿಂಗಳಲ್ಲಿ ನಾನೊಂದು 2 kg ಆಗೋಷ್ಟು ಕೋಕೋನಟ್ ಆಯಿಲು, 1-1.5-2 kg ಆಗೋಷ್ಟು ತುಪ್ಪ, ಇಷ್ಟದಲ್ಲೇ ಮುಗಿಸ್ಬಿಡ್ತೀನಿ. ಇವಾಗ ನಮ್ಗೆ ಬರ್ತಿರೋ ಕಾಯಿಲೆಗಳಿಗೆಲ್ಲ ಮೇನ್ ರೀಸನ್ ಅಂದರೆ 1-2-3 ಐಟಮ್ ಬಗ್ಗೆ ಹೇಳ್ತಾರೆ ಡಾಕ್ಟ್ರ್ ಹತ್ರ. ರೀಸೆಂಟಾಗಿ ನಾನು ಒಂದು ಪಾಡ್ಕಾಸ್ಟ್ ಮಾಡಿದ್ದೆ. ಆ ಪಾಡ್ಕಾಸ್ಟಲ್ಲಿ ಡಾಕ್ಟ್ರ್ ಹೇಳಿದ್ಮೇಲಂತೂ ನಾನು ಮನೆಯಲ್ಲಿ ಸಕ್ಕರೆಯನ್ನು, ಮೈದಾವನ್ನು ಮತ್ತು ರಿಫೈನ್ಡ್ ಆಯಿಲನ್ನು ಮೂರನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡುವಂತಹ ಪ್ರಯತ್ನ ಮಾಡಿದ್ದೀನಿ. ಕಾರಣ ಸಂಪೂರ್ಣವಾಗಿ ಮಾಡೋಕ್ಕಾಗಲ್ಲ. ನಾವು ಹೊರಗಡೆಯಿಂದ ಏನೇ ತರಲಿ, ಒಂದು ಬಿಸ್ಕೆಟ್ ತರಲಿ, ಏನೇ ತರಲಿ, ಅದರಲ್ಲಿ ಈ 3 ವಸ್ತುಗಳು ಇದೆ. ಸೊ ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಿದ್ದೀನಿ. ವೀಕ್ಷಕರೇ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ ಚಪಾತಿ ಅಂತ. ಸೊ ಸ್ವಲ್ಪ ಹೊತ್ತು ಹಿಟ್ಟನ್ನು ಕಲಸಿ ಅದನ್ನು ರೆಸ್ಟ್ ಕೊಟ್ಟು ಬದಿಗಿಟ್ಟು ಆಮೇಲೆ ಅದನ್ನು ನೀಟಾಗಿ ನಾದಿ ಆಮೇಲೆ ಪ್ರೀತಿಯಿಂದ ಲಟ್ಟಿಸಿ ಚಪಾತಿ ಮಾಡಿದ್ರೆ ಇಷ್ಟೇ ಸಾಫ್ಟಾಗಿ ಇಷ್ಟೇ ಉಬ್ಬಿ ಚೆನ್ನಾಗಿ ಬರುತ್ತೆ. ಸೊ ಅಡುಗೆ ಅನ್ನೋದು ನಮ್ಮ ಇಂಟ್ರೆಸ್ಟಿನ ಮೇಲೆ ಅದರ ಟೇಸ್ಟ್ ಡಿಪೆಂಡ್ ಆಗಿರುತ್ತೆ. ಇನ್ನು ಟ್ರಯಾಂಗಲ್ ಚಪಾತಿ ಆಗಿದ್ದರಿಂದ ಅಂಚಿಗೆ ಗ್ಯಾಸ್ ಮೇಲೆ ಬೆಂಕಿ ತಾಗೋದಿಲ್ಲ ಅನ್ನೋದು ಕಾರಣಕ್ಕೆ ಸ್ವಲ್ಪ ಆ ಕಡೆ ತಿರ್ಸ್ಕೊಂಡು ಅಂಚುಗಳನ್ನು ಮಧ್ಯಕ್ಕೆ ಕೇಳಿಕೊಂಡು ನೀಟಾಗಿ ಬೇಯಿಸ್ಕೊಳ್ಬೇಕಾಗತ್ತೆ. ನೋಡಿ, ಈ ಥರ ಚಪಾತಿ ಇದೆಲ್ಲ ಮಧ್ಯದಲ್ಲಿ ಮಾತ್ರ ಬೆಂಕಿ ತಗಲುತ್ತೆ. ಹಾಗಾಗಬಾರ್ದು ಅಂದರೆ ಅಂಚಿನ ಭಾಗವನ್ನು ಮಧ್ಯಕ್ಕೆ ತಂದ್ಕೊಳ್ಬೇಕು. ನೋಡಿ, ಇದು ಚೆನ್ನಾಗಿ ಉಬ್ತಾ ಇದೆ ಇದು ಕೂಡ. ಸೊ 2 ಚಪಾತಿ ಮಾಡಿ ತೋರಿಸ್ತೀನಿ, 8 ಚಪಾತಿ ಆಮೇಲೆ ಮಾಡ್ಕೋತೀನಿ. ಸೊ ಇಷ್ಟೇ. ಇವಾಗ ನೋಡಿ, ಅಂಚಿಗೆ ನೀವು ಸೌಟ್ ಇಟ್ಕೊಂಡು ಗಟ್ಟಿಯಾಗಿ ಪ್ರೆಸ್ ಮಾಡ್ಕೊಳ್ಬೇಕು. ಈ ಥರ ಪ್ರೆಸ್ ಮಾಡಿಕೊಂಡ್ರೆ ಏನಾಗುತ್ತೆ ಅಂದರೆ ಅಂಚಿನ ಭಾಗನೂ ಕೂಡ ಚೆನ್ನಾಗಿ ಬೇಯುತ್ತೆ. ಸೊ ಬನ್ನಿ ಅಭಿ ಕೊಡೋಣ ಹೇಗಾಗಿದೆ ಅಂತ ಅವನನ್ನೇ ಕೇಳೋಣ. ಅಭಿ ಹೇಗಾಗದೆ? ಸೂಪರ್.